ನಮಸ್ತೆ. ನಾವಿವತ್ತು ಮಡಿಕೇರಿಯಿಂದ ಒಂದು 15 ಕಿಲೋಮೀಟರ್ ದೂರ ಇರುವ ಮಂದಲ್ಪಟ್ಟಿಯ ಬಳಿ ಒಂದು ಕಾಫಿ ಎಸ್ಟೇಟಿಗೆ ಬಂದಿದ್ದೇವೆ. ನಂದೇತಿ ಎಸ್ಟೇಟ್ ಅಂತೇಳಿ. ಇದು ಪ್ರಸನ್ನ ಕುಮಾರ್ ಮತ್ತು ಅವರ ಮಗ ಪ್ರಯಾಗ್ ಹೇಳುವವರ ತೋಟ. ಒಂದು 240 ಎಕರೆಯಷ್ಟು ಕಾಫಿ ತೋಟ ಇದೆ. ಅದರ ಮಧ್ಯೆ ಒಂದು 5 ಎಕರೆಯಷ್ಟು ಅಡಿಕೆ ಗಿಡ ನಾಟಿ ಮಾಡಿದ್ದಾರೆ. ಊರ ತಳಿದು 10 ಫೀಟಿನಾಗೆ ಗಿಡ ನೆಟ್ಟದ್ದು ಇವರು. ಇದಕ್ಕೆ ನಾವು ಡ್ರಿಪ್ ಇರಿಗೇಷನ್ ಮಾಡಲಿಕ್ಕೆ ಬಂದಿದ್ದೀವಿ. ಇವತ್ತು ಸಂಜೆ ಒಳಗೆ ನಮಗೆ ಇದರ ಫುಲ್ ಇನ್ಸ್ಟಾಲೇಷನ್ ಟೆಸ್ಟ್ ಎಲ್ಲ ಆಗಬೇಕಾಗ್ತದೆ. ಸ್ಯಾಂಡ್ ಫಿಲ್ಟ್ರ್ ಫಿಟ್ ಮಾಡೋದು ಹೇಗೆ, ಸ್ಕ್ರೀನ್ ಫಿಲ್ಟ್ರ್ ಫಿಟ್ ಮಾಡೋದು ಹೇಗೆ, ಅಥವಾ ಡಿಸ್ಕ್ ಫಿಲ್ಟ್ರ್ ಫಿಟ್ ಮಾಡೋದು ಹೇಗೆ, ಪೈಪ್ಲೈನ್ ಮಾಡೋದು ಹೇಗೆ, ಡ್ರಿಪ್ ಪೈಪ್ ಇಳಿಯೋದು ಹೇಗೆ, ಡ್ರಿಪ್ಪರ್ಸ್ ಹಾಕೋದು ಹೇಗೆ, ಲಾಸ್ಟಿಗೆ ಟೆಸ್ಟ್ ಮಾಡೋದು ಹೇಗೆ ಎಲ್ಲ ಸರಣ 35 ಲೆಂತಿನಷ್ಟು ಮೇನ್ ಲೈನ್ ಬೇಕಾಗಿದೆ. ಮತ್ತು 3 ಸಬ್ ಲೈನ್ ಇದೆ. 3 ಕೂಡ ಟೆಲಿಸ್ಕೋಪಿಕ್ ಟೈಪಲ್ಲಿ 2 ಇಂಚು 1.5 ಇಂಚು 1/4 ಇಂಚು ಆಗ್ತದೆ. 1/4 ಇಂಚು 12 ಲೆಂತ್ ಬೇಕಾಗಿದೆ ಇಲ್ಲಿ. 1/2 15 ಲೆಂತ್ ಮತ್ತು 2 ಇಂಚಿದೊಂದು 30 ಲೆಂತ್. ರೋಲು ಬಿಡಿಸುವಾಗ 2 ಜನ ಬೇಕಾಗ್ತದೆ. ಈ ರೀತಿ ಮಾಡ್ತಾ ಹೋಗಬೇಕು. ಸ್ಟವ್ ಅದರ ಬೆಂಡು ಇರೋದೆಲ್ಲ ಕರೆಕ್ಟ್ ಸರ್ತಾಗ್ತದೆ. ಇಲ್ಲದ್ರೆ ಡ್ರಿಪ್ಪರ್ ಮೇಲೆ ಕೆಳಗೆ ಆಗ್ತದೆ. ಮತ್ತು ಲಾಸ್ಟಿಗೆ ಆ ಕಡೆಗೆ 1-2 ಅಡಿಯಷ್ಟು, ಈ ಕಡೆಗೆ 1-2 ಅಡಿಯಷ್ಟು ಟೇಕ್ ಆಫ್ ಬುಷ್ ಹಾಕಲಿಕ್ಕೆ ಇಟ್ಟುಕೊಂಡು ಅಳತೆ ನೋಡಿ ನೇರ ಮಾಡಬೇಕು. ಸರಿಯಾಗಿ ಟೈಟ್ ಹಿಡಿದು ಇಲ್ಲಿ ಕಟ್ ಮಾಡಿದರೆ ಆಯಿತು. ಇನ್ನು ಟೇಕ್ ಆಫ್ ಮತ್ತು ಬುಷ್ ಹಾಕೋದು GTO ಅಂತ ಹೇಳ್ತಾರೆ, ಗ್ರಾಮೆಟ್ ಆ್ಯಂಡ್ ಟೇಕ್ ಆಫ್ ಅಂತ. ಅದನ್ನು ಹಾಕೋದು ಹೇಗೆ ನೋಡುವ. ಸುರುವಿಗೆ ಹೋಲು ಮಾಡಬೇಕು. ಹೋಲು ಸರಿ 90 ಡಿಗ್ರಿ ಮೇಲೆ ಮಾಡಬಾರ್ದು, ಸ್ವಲ್ಪ ಸೈಡಿಗೆ. ಯಾಕಂತ ಹೇಳಿದ್ರೆ ಮಣ್ಣು ಬಿದ್ದಾಗ ಅದು ಗ್ರಿಪ್ ಸಿಗಲಿಕ್ಕೋಸ್ಕರ. ಮತ್ತು ಬುಷ್ ಹಾಕಿದ ನಂತರ ಟೇಕ್ ಆಫ್ ಹಾಕೋದು. ಟೇಕ್ ಆಫ್ ಹಾಕಿ ಡ್ರಿಪ್ ಪೈಪ್ ಕನೆಕ್ಟ್ ಮಾಡಿದರೆ ಆಯಿತು. ಅದರಲ್ಲಿ ಪೈಪಿನ ತುಂಡು ಒಳಗೆ ಹೋದರೆ ಅಂತ ತೊಂದರೆ ಇಲ್ಲ. ಲಾಸ್ಟಿಗೆ ನಾವು ಫ್ಲಶ್ ವಾಲ್ ಫಿಟ್ ಮಾಡಿರ್ತೇವಲ್ಲ, ಅದರಲ್ಲಿ ಆ ಪೀಸ್ ಹೊರಗೆ ಬರ್ತದೆ. ಮತ್ತು ಟೆಸ್ಟ್ ಮಾಡುವ ಮೊದಲು ಫ್ಲಶ್ ವಾಲನ್ನು ಹೊರಗೆ ಬಿಡಬೇಕು. ಫ್ಲಶ್ ವಾಲ್ ಹಾಕಿ ಟೇಕ್ ಆಫ್ ಬುಷು ಡ್ರಿಪ್ ಪೈಪ್ ಎಲ್ಲ ಕನೆಕ್ಟ್ ಮಾಡಿದ ನಂತರ ಹೀಗೆ ಕಾಣ್ತದೆ. ಟೇಕ್ ಆಫ್ ಬುಷ್ ಹಾಕಿದ ನಂತರ ಡ್ರಿಪ್ ಪೈಪಿನ ಕೊನೆಗೆ ಎಂಡು ಸ್ಟಾಪ್ ಹಾಕುವಂಥದ್ದು. ಈ ರೀತಿ ಪರ್ ಹಾಕೋದು ಹೇಗೆ ನೋಡು.
ಡ್ರಿಪ್ಪರ್ ಹಾಕೋ ಮೊದಲು ಡ್ರಿಪ್ ಪೈಪಿನ ಕೊನೆಯದು ಹೀಗೆ ಗೂಟ ಹಾಕಿ ಕಟ್ಟಬೇಕು. ಯಾಕಂತ ಹೇಳಿದರೆ ಆಚೆ ಈಚೆ ಹಂದಾಡ್ದಾಗೆ ಹೀಗೆ ಕಟ್ಟಿದ ನಂತರ ಡ್ರಿಪ್ಪರ್ ಹಾಕಿಕೊಂಡು ಬೇಕು. ಇದರಲ್ಲಿ ನೋಡಿ ಹಳದಿ ಲೈನ್ ಇದೆ ಈ ಡ್ರಿಪ್ ಪೈಪಲ್ಲಿ, ಅದಕ್ಕೆ ಡ್ರಿಪ್ಪರ್ ಹಾಕಿಕೊಂಡು ಹೋದರೆ ಆಯಿತು. ಅಡಿಕೆ ಗಿಡಕ್ಕೆ ಯಾವತ್ತೂ ಬುಡಕ್ಕೆ ನೀರು ಕೊಡಬಾರ್ದು, ಸ್ವಲ್ಪ ದೂರ ಬುಡಕ್ಕಿಂತ. ಇದರೊಂದು 2 ಫೀಟಿನಷ್ಟು ಆಚೆ ಈಚೆ ದೂರಕ್ಕೆ ಡ್ರಿಪ್ಪರ್ ಹಾಕಿದ್ದು. ಇದೇ ಥರ ಡ್ರಿಪ್ಪರ್ ಹಾಕಿಕೊಂಡು ಹೋಗಬೇಕು. ಮೊದಲು ಡ್ರಿಪ್ ಪೈಪನ್ನು ಎಳೆದು ಕಟ್ಟಿ ಮತ್ತೆ ಡ್ರಿಪ್ಪರ್ ಹಾಕಬೇಕು. ಪೈಪನ್ನು ಅದಕ್ಕೆ ಬುಡಕ್ಕಿಟ್ಟು ಫಸ್ಟಿಗೆ ಪಂಚಿಂಗ್ ಪಿನ್ನಲ್ಲಿ ತೂತು ಮಾಡಿ ಹಾಕಬೇಕು. ನೋಡಿ ಆ ಟಪ್ಪ ಶಬ್ದ ಬರಬೇಕು, ಆಗ ಒಳಗೆ ಫುಲ್ ಹೋಗಿದೆ ಅಂತ ಅರ್ಥ. ತೂತು ಮಾಡಲಿಕ್ಕೆ ಪಂಚಿಂಗ್ ಪಿನ್ನೇ ಉಪಯೋಗ ಮಾಡಬೇಕು. ಬೇರೆ ದಬ್ಬಣದಲ್ಲಿ ಟೆಸ್ಟರಲ್ಲೆಲ್ಲ ಹೊಟ್ಟೆ ಮಾಡಬಾರ್ದು, ಮತ್ತು ಲೀಕೇಜ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದ ಸೆಟ್ರೆ I got the cash in the bag, stadium packed. Born a rock star in this life, gon' live it up on the attack. Baby, I'm bad, I just wanna get caught up in this life. I'm crazy, I'm mad, doing no cap. Only God wants, so you better go live it up. Cash in the bag, stadium packed. Baby, I'm bad, baby, I'm bad. I just wanna stay bad, stay mad. Chip on my shoulder cause they treat me like an outcast. I ain't gonna take that, stay back. I'll be swinging hard till the hits come in all caps. I ain't gonna ಈಗ ಇನ್ಸ್ಟಾಲೇಷನ್ ಎಲ್ಲ ಕಂಪ್ಲೀಟ್ ಆಯಿತು. ಸ್ಯಾಂಡ್ ಫಿಲ್ಟ್ರ್ ಫಿಟ್ ಮಾಡಿ ಆಯಿತು, ಅದು ತೋರಿಸಿದೆ ನಾನೀಗ. ಇದು ಡ್ರಿಪ್ ಪೈಪಲ್ಲಿ ಡ್ರಿಪ್ಪರಲ್ಲಿ ಹೇಗೆ ನೀರು ಬರ್ತಾ ಉಂಟು ನೋಡುವ. ನೋಡಿ ಈ ಟೈಪ್ ಬೀಳ್ತಾ ಇರ್ತದೆ, 80 LPH ಇದು. ನೋಡಿ ಈ ಜಾಗದಲ್ಲಿ ಒಂದೇ ಜಾಗದಲ್ಲಿ ನೀರು ಬಿದ್ದರೂ ಕೂಡ ಬುಡ ಫುಲ್ಲು ಚಂಡಿ ಆಗ್ತದೆ. ಇದೀಗ ಆನ್ ಮಾಡಿದಷ್ಟೇ ಒಂದು 5 ನಿಮಿಷ ಆಯಿತಷ್ಟೇ, ಬುಡದಲ್ಲಿ ಫುಲ್ಲು ಚಂಡಿ ಆಗ್ತದೆ. ಎಲ್ಲ ಗಿಡ ನೋಡಿ ಬೇಕಾದರೆ ಇದರಲ್ಲಿ ನೋಡಿ ಒಂದು 5 ನಿಮಿಷದಲ್ಲಿ ಇಷ್ಟು ಚಂಡಿ ಆಗಿದೆ ನೋಡಿ. ನಮ್ಮ ವಿಡಿಯೋ ಈಗ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಗೆಳೆಯರ ಜೊತೆ ಹಂಚಿಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ಆಗಬೇಕಿದ್ರೆ, ಎಂತಾದರೂ ಡೌಟ್ ಇದ್ದರೆ ನಾನು ಉತ್ತರ ಕೊಡುತ್ತೇನೆ ನಿಮಗೆ. ಥ್ಯಾಂಕ್ ಯು. ಮತ್ತು ಮತ್ತೊಂದು ವಿಶೇಷತೆ ಅಂತ ಹೇಳಿದರೆ ಈ ಎಸ್ಟೇಟ್ನಲ್ಲಿ ಹೋಮ್ ಸ್ಟೇ ಕೂಡ ಇದೆ. ಮತ್ತೊಂದು ಇಲ್ಲದ ಗ್ಲ್ಯಾಂಪ್ ಕ್ಯಾಂಪ್ ಅಂತೇಳಿ ಒಂದು ಕ್ಯಾಂಪ್ ಕೂಡ ಮಾಡಿದ್ದಾರೆ. ಒಂದು 10-12 ಕ್ಯಾಂಪ್ ಇದೆ. ತುಂಬ ಚೆಂದ ಇದೆ ಏರಿಯಾ ಕೂಡ. ಸುತ್ತ ಹೊಳೆ ಕೂಡ ಇದೆ ಒಂದು. ನೀವು ನಿಮ್ಮ ಕುಟುಂಬ ಸಮೇತರಾಗಿ ಬರ್ಬೋದು, ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಬಂದು ಎಂಜಾಯ್ ಮಾಡ್ಬೋದು ಯಾವಾಗ ಬೇಕಾದರೂ. ಎಲ್ಲ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಇಲ್ಲಿ. ಜಾಗದ ಮ್ಯಾಪ್ ಮತ್ತು ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಥ್ಯಾಂಕ್ ಯು.